ಗ್ಯಾರಂಟಿ ವಿಚಾರವಾಗಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ರಾಜ್ಯ ಸರ್ಕಾರಕ್ಕೆ ಇದು ಹೊರೆ ಆಗ್ತಾ ಇದೆ, ಬರ್ಡನ್ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಪರಮೇಶ್ವರ್ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಗ್ಯಾರಂಟಿಗಳು ಯಾವತ್ತೂ ಬರ್ಡನ್ ಆಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಜನಾಭಿಪ್ರಾಯ, ಜನರ ಕಷ್ಟ ಸುಖಗಳನ್ನು ನೀಗಿಸೋದಕ್ಕೆ ಸರ್ಕಾರಗಳಿರೋದು. ಸರ್ಕಾರ ಯಾವತ್ತೂ ಕೂಡ ಜನರಿಗೆ ಸ್ಪಂದನೆ ಮಾಡಬೇಕು. ಇವತ್ತು ಈ ರಾಷ್ಟ್ರದಲ್ಲಿ 30-35% ಬಿಲೋ ಪಾವರ್ಟಿ ಲೈನ್ ಜನ ಇದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟವಾಗಿರ್ತದೆ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇದೆ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ. ಸುಮಾರು 1 ಕೋಟಿ ಕಾರ್ಡ್ದಾರರಿಗೆ ಹತ್ತಿರ ಅವರು ಅಕ್ಕಿ ಕೊಡ್ತಾ ಇದ್ದಾರೆ. ನಾವು ಚುನಾವಣೆಗೆ ಹೋದಾಗ ನಮ್ಗೆ ಅಕ್ಕಿ ಸಾಕಾಗ್ತಾ ಇಲ್ಲ, ನೀವು ಅಕ್ಕಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ ಕೇಳಿದ್ವಿ. ಮ್ಯಾನಿಫೆಸ್ಟೋನಲ್ಲಿ ತೊಗೊಂಬಂದ್ವಿ. ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಅಕ್ಕಿಯನ್ನು ಪ್ರಮುಖವಾದಂಥದ್ದು. ಆ ಮಾತಿನಂತೆ ನಾವು ಅಕ್ಕಿ ಅವತ್ತು ಕೊಡೋಕ್ಕಾಗಿಲ್ಲ, ಹಣ ಕೊಟ್ಟಿವಿ, ಇವತ್ತು ಅಕ್ಕಿ ಕೊಡ್ತಾಯಿದ್ವಿ. ಇದು ಜನರ ಸ್ಪಂದನೆ. ಸರ್ಕಾರ ಪ್ರಜಾಪ್ರಭುತ್ವ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲಸ. ಅದು ಆ ಕೆಲಸವನ್ನು ಮಾಡಿದ್ವಿ. ಹಣ ಖರ್ಚಾಗ್ತದೆ ಅಂದರೆ ಜನ ನಮಗೆ ಆಶೀರ್ವಾದ ಮಾಡಿದರೆ ಅವ್ರ ಕಷ್ಟಕ್ಕೆ. ಇವತ್ತು ಬಿಲೋ ಪಾವರ್ಟಿ ಲೈನ್ಗೆ 4 ಕೋಟಿ ನಾವು ಸೇರಿಸಿ 4,50,00,000 ಜನಕ್ಕೆ ಇವತ್ತು ಅಕ್ಕಿ ಕೊಡ್ತಾಯಿದ್ದೀವಿ. ಅಂದರೆ ಅಲ್ಲಿ ಡಿಮ್ಯಾಂಡ್ ಇದೆ, ಅವ್ರಿಗೆ ಕೊಡಬೇಕಾಗಿದೆ. ಮಾತು ಕೊಟ್ಟಿದ್ದೇವೆ, ಅವಶ್ಯಕತೆಯೂ ಇದೆ, ಘೋಷಣೆಯೂ ಮಾಡಿದ್ದೀವಿ. ಮತ್ತು ಅವರು ಮೊದಲು ಕೇಳಿದ, ಅದರಿಂದ ಕೊಡ್ತಾಯಿದ್ವಿ. ಹಿಂದೆ ಮುಖ್ಯಮಂತ್ರಿಗಳಿದ್ದಾಗೆ ನಾವು ಅನ್ನಭಾಗ್ಯ ಕೊಡಬೇಕಂತ ಯೋಚನೆ ಮಾಡಿ ಪ್ರಾರಂಭ ಮಾಡಿ 7 kg ಕೊಡೋಕ್ಕೆ ಶುರು ಮಾಡಿದ್ವಿ. ಆಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 5 kg ಕೊಡ್ತಿದ್ದು ಕೂಡ ನಾವು 7 kg 2 kg ಅವತ್ತೇ ಶುರು ಮಾಡಿದ್ವಿ. ಅದಾದಮೇಲೆ ದಿನೇ ದಿನೇ ಜನ ಒತ್ತಾಯ ಜಾಸ್ತಿ ಬಂತು. ಅದಕ್ಕೆ ನಾವು ಇನ್ನೂ 5 kg ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದನ್ನು ಜಾರಿ ಮಾಡಿದ್ವಿ.